ಇವಳು ಯಾಕೆ ಹಿಂಗ್ ನಗಾಡ್ತಿದ್ರೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಫುಲ್ ವಿಡಿಯೋ ನೋಡಿ. ಹಿಂಗಿದ್ದವನು ಹಿಂಗ್ ರೆಡಿಯಾಗಿ ನಾನು ಸೀದಾ ಇವತ್ತು ಕ್ಲಾಸಿಗೆ ಹೋಗ್ಬೇಕು ಅಂತ ಹೇಳಿ ಬ್ಯಾಗಿಗೆಲ್ಲ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಶೂ ಎಲ್ಲ ಹಾಕೊಂಡು ಫುಲ್ ಮಸ್ತ್ ಆಗಿ ಕಾಲೇಜ್ ಕಡೆ ಹೋದೆ ಫ್ರೆಂಡ್ಸ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಶೆಟ್ಟೀಸ್ ಅನದರ್ ಬ್ಲಾಗ್. ನಾನು ನಿನ್ನೆ ಕೀಬಂಚಿನ ವಿಡಿಯೋ ಹಾಕಿದ್ನಲ್ಲ, ಅದು ಕೀಬಂಚಿ ಒಂದೇ ನೋಡಿ. ಅಲ್ಲಿಂದ ಸೀದಾ ನಾನು ಅವನ ಹತ್ರ ಮಾತಾಡ್ಸ್ಕೊಂಡು ಸೀದಾ ಕಾಲೇಜಿಗೆ ಹೋಗೋಣ ಅಂತ ಕಾಲೇಜಿಗೆ ಹೋದೆ. ಎಲ್ಲರೂ ಯೂನಿವರ್ಸಿಟಿ ಮ್ಯಾಚಿಗೆ ಸೆಲೆಕ್ಟ್ ಆಗ್ಬೇಕು ಅಂತ ಹೇಳಿ ಬಂದಿದ್ರು. ಈ ಒಂದು ಬರ್ತಡೇ ಇತ್ತು. ನಮ್ಮ ಹುಡುಗರೆಲ್ಲ ಅಭಿನಂಗೆ ಏನೋ ಮಾಡಿದ್ರು, ಅದಕ್ಕೆ ಅಭಿನನ್ ರಿಯಾಕ್ಷನ್ ಹೆಂಗಿತ್ತು ನೋಡಿ. These are my private parts. Nobody should see them. Nobody should touch them. ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರು ಅಂತ ಹೇಳಿ ಪ್ರಾಕ್ಟೀಸ್ ಮಾಡಕ್ಕೆ ಅಂತ ಹೇಳಿ ಬಂದ್ವಿ. ಮತ್ತೆ ಅವ್ರದೆಲ್ಲ ಪ್ರಾಕ್ಟೀಸ್ ಮುಗಿದಂಗೆ ನಾವು ಮುಗಿಸ್ಕೊಂಡು ಸೀದಾ ಡೀಪ್ ಆಗಿ ಒಬ್ರು ಡಿಸ್ಕಸ್ ಮಾಡ್ತಾ ಇದ್ದು, ಅದನ್ನ ನೋಡ್ಕೊಂಡು ನಾನು ಸೀದಾ ಕ್ಯಾಂಟೀನ್ ಬಂದೆ. ಆ ಕಡೆ ಐಸ್ ಕ್ರೀಮ್ ಕೊಡ್ತೀನಿ ಅಂತ ಐಸ್ ಕ್ರೀಮ್ ಇಸ್ಕೊಂಡು ಹೊರಗೆ ಬರ್ತೀನಿ. ಈ ಬೊಮ್ಮು ಕಟ್ಟಿದ್ದೋಳಿ ಹೇಳಿದ್ರು ಕೇಳಿಸ್ಕೊಳ್ಳಿ. ನಂಗೆ ಬರಲ್ಲ ವೀಲಿ ಬಟ್ ಐ ಡೋಂಟ್ ಕೇರ್. ಇಲ್ಲಿಬ್ರು ಹಣಕಾಸು ಸಚಿವರು ಮಾತಾಡ್ತಿದ್ರು, ಅದನ್ನ ಕೇಳಿಸ್ಕೊಂಡು ಈ ಕಡೆ ಬಂದೆ. ಇವರೆಲ್ಲ ಈಗ ಊಟ ಮಾಡ್ತಾ ಇದ್ರು, ಅದ್ ನೋಡ್ಕೊಂಡು ನಾನು ಸೀದಾ ಮನೆಗೆ ಹೋಗೋಣ ಅಂತ ಹೊರಟೆ. ಅಷ್ಟೊತ್ತಿಗೆ ಇವರಿಬ್ರು ಸಿಕ್ಕಿದ್ರು, ಇವ್ರನ್ನೆಲ್ಲ ಮಾತಾಡ್ಸ್ಕೊಂಡು ನಾನು ಸೀದಾ ಮನೆಗೆ ಹೊರಟೆ. ಇವಳು ಯಾಕೆ ಹಿಂಗ್ ನಗಾಡ್ತಿಲ್ಲ ಅಂದ್ರೆ ಯಾರೋ ಕೆಟ್ಟದಾಗ ಜೋಕ್ ಮಾಡಿದ್ರು. ಇವಳು ನಿಲ್ಲಕ್ ಆಗ್ತಿಲ್ಲ, ಅಷ್ಟು ಕೆಟ್ಟದಾಗ ನಗಾಡ್ತಿಲ್ಲ. ಅಲ್ಲಿಂದ ನಾವು ಸೀದಾ ಹೊರ ಬರೋಕು ಯಾರು ನಮಗೆ ಪಾಂಪ್ಲೆಟ್ ಕೊಟ್ರು. ಆ ಪಾಂಪ್ಲೆಟ್ ಇಸ್ಕೊಂಡ್ ತಂಗಿ ಇವ್ರು ಸೈನ್ ಹಾಕ್ಬಿಟ್ಟು 2 ಕೋಟಿ ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ನಮ್ ಕಿಶನ್ ನಂಗೆ ಫೋನ್ ಮಾಡಿದ್ವಿ. ಅವ್ನ್ ರಿಂಗ್ ಟೋನ್ ಕೇಳಿಸ್ಕೊಳ್ಳಿ ಹೆಂಗಿದೆ. ಹೆಂಗೋ ಅವ್ನ್ ವಿಡಿಯೋ ಕಾಲ್ ಎತ್ತಿದ್ದ. ವಿಡಿಯೋ ಕಾಲ್ ಪಿಕ್ ಮಾಡ್ತಂಗೆ ಅವ್ನಿಗೆ ಮಕ ತೋರ್ಸ್ದಂಗ ಅವ್ನ ನೋಡ್ತಂಗೆ ಕಟ್ ಮಾಡ್ಬಿಟ್ಟ. ಎಷ್ಟು ಚೀಪ್ ಅನ್ಸ್ತು ಅಂದ್ರೆ ನನ್ಗೆ. ಆಮೇಲೆ ನಾನು ಬಸ್ ಸ್ಟ್ಯಾಂಡಿಗೆ ಬಂದೆ. ನಮ್ ಸುದೀಪ ವಿಶ್ರಾಂತಿ ಪೊಸಿಷನ್ ಇದ್ದ. ಅವ್ನ ನೋಡ್ಕೊಂಡು ನಾವು ಸೀದಾ ಸರ್ಜಿ ಗ್ರೌಂಡ್ ಹತ್ರ ಬಂದೆ. ಸರ್ಜಿ ಗ್ರೌಂಡ್ ಅಲ್ಲಿ ವ್ಯೂ ನೋಡ್ಕೊಂಡು ನೈಟ್ ನೋಡ್ತೀನಿ, ಅಲ್ಲೇ ಯಾರೋ ಸರ್ಜಿ ಗ್ರೌಂಡ್ ನಮ್ ಟ್ರೀ ಹೌಸ್ ಹತ್ರ ಬೆಂಕಿ ಹಾಕ್ಬಿಟ್ಟವ್ರು. ಅದ್ನ ಹೆಂಗೆಂಗೋ ಮಾಡಿ ನಾವು ಕೆಡ್ಸಿ ಹುಡುಗರೆಲ್ಲ ಸಾಹಸ ಮಾಡಿ ಈ ಕಡೆ ನಮ್ ಹುಡುಗ ಫೋನ್ ಮಾಡ್ತಂಗೆ ಇಲ್ಲಿ ಇವೆಂಟ್ ಇತ್ತು ಅಂತ ಹೇಳಿ ಇವೆಂಟ್ ಕಡೆ ಹೊರಟ್ವಿ. ಈವೆಂಟ್ ಅಲ್ಲಿ ಫುಲ್ ಡಿಜೆ ಪಾರ್ಟಿ ಎಲ್ಲ ಆಗ್ತಾ ಇತ್ತು. ಆ ಡಿಜೆ ಪಾರ್ಟಿ ಎಂಜಾಯ್ ಮಾಡ್ತಿದ್ದೆ. ಇಲ್ಲಿ ಹಿಂದ್ಗಡೆ ಎಲ್ಲ ಫುಲ್ ಡ್ಯಾನ್ಸ್ ಮೇಲೆ ಡ್ಯಾನ್ಸ್ ಮಾಡ್ತಾ ಇದ್ರು. ಆ ಡ್ಯಾನ್ಸ್ ನೋಡ್ಬಿಟ್ಟು ನನ್ ಕಣ್ಣು ಫುಲ್ ಕಿತ್ತು ಕೈಗೆ ಬಂದಿತ್ತು. ಒಬ್ಬೊಬ್ರದ್ದು ಒಂದೊಂದರ ಡ್ಯಾನ್ಸ್ ನೋಡಕ್ಕೆ ಆಗಿಲ್ಲ ನನಗೆ, ಅಷ್ಟು ತಲೆ ಕೆಟ್ಟು ಹೋಗ್ಬಿಡ್ತು. ನಾವು ಡಿಜೆ ಸೆಟ್ ಹತ್ರ ಹೋದ್ವಿ. ಡಿಜೆ ಸೆಟ್ ಹತ್ರ ಹೋಗ್ತಂಗೆ ಇವೆಂಟ್ ಎಲ್ಲ ಮುಗ್ದೇ ಹೋಗಿತ್ತು. ಸೊ ಆಮೇಲೆ ಎಲ್ಲ ಐಟಮ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಐಟಮ್ ನಾವು ಸೀದಾ ಲೋಡ್ ಮಾಡಿ ಮನೆ ಕಡೆ ಬಂದ್ವಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು.